ತಾಲೂಕಿನ ಸಾಹುಕಾರನಿಗೆ ನಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡಬೇಕಂತೆ ಫ್ಯಾಕ್ಟರಿಯನ್ನು ಕಟ್ಟಲು. ಅಣ್ಣ ಏಕಣ್ಣ, ದನಿ ಕಪಟ ಕಾರಸ್ಥಾನದ ಧನಿಕರ ದಬ್ಬಾಳಿಕೆಯನ್ನು ನೋಡಿಕೊಂಡು ನಾವು ಸುಮ್ಮನಿದ್ದರೆ ನಮ್ಮ ಹೊಲವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ ಅಣ್ಣ, ನಮ್ಮ ಹೊಲವನ್ನೇ ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ದರ್ಪದ ಧನಿಕರಿಗೆ ಅದರ ಉತ್ತರ ಕೊಟ್ಟಾಗಲೇ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯವಣ್ಣ, ಸಾಧ್ಯ. ಹಾ ಮಾವ, ಅರ್ಜುನ್ ಮಾವ ಬಂದಂತೆ ಕಾಣಿಸ್ತಾ ಇದೆ ನೋಡ್ರಿ ಇಲ್ಲಿ. ಹಾ ಗಂಗಾ, ಶಂಕರ, ಅರ್ಜುನನ ಮುಂದೆ ಆ ಸಾಹುಕಾರ ನಮ್ಮ ಹೊಲಕ್ಕೆ ಬೇಲಿ ಹಾಕಿದ ವಿಷಯವನ್ನು ಅರ್ಜುನನ ಮುಂದೆ ತೆಗೆಯಬೇಡಿ. ಯಾಕೆಂದ್ರೆ ಮೊದಲೇ ಅವನು ಕೋಪಿಸ್ತನು. ಬಡವನ ಸಿಟ್ಟು ದವಡೆಗೆ ಮೂಲ ಅನ್ನೋ ಹಾಗೆ ನಿಧಾನವಾಗಿ ತಿಳಿಸಿದರಾಯಿತು. ಆಗಿತ್ತು ಅಣ್ಣ, ಏಕೆ ಎಲ್ಲರೂ ಏನೋ ವಿಚಾರ ಮಾಡುವಂತೆ ಕಾಣುತ್ತದೆ, ಏನಾಗಿದೆ? ಏನಿಲ್ಲ ಅರ್ಜುನ, ನಮ್ಮ ಶಂಕರ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಅದನ್ನೇ ಮಾತನಾಡುತ್ತಿದ್ದೆವು. ಅಣ್ಣ, ನನಗೆ ಆಶೀರ್ವಾದ. ಹೆದ್ದೇಳು ಶಂಕರ, ಹೆದ್ದೇಳು. ಇಷ್ಟು ದಿನ ಶಾಲೆ ಕಲಿತ ನಿನ್ನ ಜೀವನ ಸಾರ್ಥಕವಾಯಿತು. ಅಷ್ಟೇ ಅಲ್ಲಪ್ಪ, ಈ ನನ್ನ ಹತ್ತು ನನಗೂ ಕೂಡ ಬೆಟ್ಟದಷ್ಟು ಸಂತೋಷವಾಯಿತು. ಅಣ್ಣ, ಬಡತನದ ಬೇಗೆಯಲ್ಲಿ ಬೆಂದು ಶಾಲೆ ಕಲಿತ ಈ ಅರ್ಜುನ ತಮ್ಮ ಶಂಕರ ಇಂದು ಬಿಕಾಂ ಪದವೀಧರ. ಬಾ ಶಂಕರ, ಬಾ. ಹಾ ಮಾವ, ದ್ಯಾಮಮ್ಮನ ಜಾತ್ರೆಯಲ್ಲಿ ಚಕ್ಕಡಿ ಸ್ಪರ್ಧೆಗಿಂತ ಹೋಗಿದ್ದೆಲ್ಲ, ಗೆದ್ದು ಬಂದ್ಯೋ ಅಥವಾ ಸೋತ್ ಬಂದ್ಯೋ? ಏನಾಯ್ತು ಮಾವ? ಗಂಗಾ, ಈ ನಿನ್ನ ಮಾವಂದ್ರ ಸುಮ್ಮನ ಅಂತ ತಿಳಿದೇನ? ಗಂಗಾ, ಹಿಂದೆ ಕುರುಕ್ಷೇತ್ರದಲ್ಲಿ ಆ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಪಾಂಡವರಿಗೆ ವಿಜಯದ ಪತಾಕೆಯನ್ನೇ ಆರಿಸಿಕೊಟ್ಟ ಆ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ, ನಮ್ಮ ಮನೆಯ ದೇವತೆಯಾಗಿ ಆಶೀರ್ವದಿಸುತ್ತಾ ಬಂದಿರುವ ಜನನಿ ಜಗದ್ರೂಪಿಣಿ, ಬೇಡಿದವರಿಗೆ ಸಕಲ ಐಶ್ವರ್ಯ ದಯ ಪಾಲಿಸುವ ಜಗನ್ಮಾತೆ ಚೌಡೇಶ್ವರಿಯ ಆಶೀರ್ವಾದ ನನ್ನ ಮೇಲೆ ಇರುವವರೆಗೂ ಇಂತಹ 100 ಸ್ಪರ್ಧೆ ಬಂದರೂ ಸೋಲೆಂಬುದನ್ನ ಬರೆದಿಲ್ಲ ನನ್ನ ತಾಯಿ ನನ್ನ ಹಣೆ ಬರದಲ್ಲಿ. ಅಂದಾಗ ಅಣ್ಣ, ಜಯದ ಗೆರೆಯನ್ನೇ ಭೇದಿಸಿ ವಿಜಯದ ಮಾಲೆಯನ್ನು ಧರಿಸಿಕೊಂಡು ಬಂದಿರುವನನ್ನ ಈ ನಿನ್ನ ಸೋಲಿಲ್ಲ ಸರದಾರ ನಿನ್ನ ತಮ್ಮ ಆಶೀರ್ವಾದ ಮಾಡೋಣ. ಎದ್ದೇಳು ಅರ್ಜುನ, ಎದ್ದೇಳು. ಬಡವರನ್ನು ಹರಿದು ತಿನ್ನುವ ಬಂಡರಿಗೆ ಗಂಡು ಗದಿಯಾಕು. ಹರೆಯದ ಹೆಣ್ಣು ಮಕ್ಕಳ ಮೇಲೆ ಷಂಡತನ ತೋರಿಸುವ ತಾಯಿ ಗಂಡನ ಮಕ್ಕಳಿಗೆ ನಿಂಡ ಹುಲಿಯಾಕು. ಈ ಹದಗೆಟ್ಟ ಸಮಾಜಕ್ಕೆ 3 ಲೋಕದ ಗಂಡಾಗಿ ಬಾಳುತ್ತಮ್ಮ, 3 ಲೋಕದ ಗಂಡಾಗಿ ಬಾಳು. ಆಯ್ತಣ್ಣ, ಧರ್ಮವನ್ನು ಬಿಟ್ಟು ಕರ್ಮದಿಂದ ಬದುಕುವ ಬಂಡರಿಗೆ ಎಂಬ ಧರ್ಮರಾಗಿ, ಪರರ ಹೆಣ್ಣು ಮಕ್ಕಳ ಶಿಲೆಗೆಡಿಸುವ ದುಶ್ಯಾಸನಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ, ಸ್ವಾರ್ಥ ತುಂಬಿದ ಈ ಸಮಾಜಕ್ಕೆ ನಿಸ್ವಾರ್ಥಿಯಾಗಿ ಜನ ಮೆಚ್ಚಿದ ಮಗನಾಗಿ ಬಾಳುವೆನನ್ನ ಈ ಸಮಾಜದಲ್ಲಿ. ಹೌದು ಅರ್ಜುನ, ಇಂದು ಕಾರ್ಗತ್ತಲೆ ತುಂಬಿದ ಈ ನಮ್ಮ ಮನೆಯಲ್ಲಿ ವಸಂತ ಕಾಲದಲ್ಲಿ ಮಾಮರದಲ್ಲಿ ಕೋಗಿಲೆ ಕುಳಿತು ಹೇಗೆ ಮನ ತುಂಬಿ ಹಾಡುತ್ತಿದೆಯೋ ಅದೇ ತರ ಕಷ್ಟ ದುಃಖ ಎಂಬ ರಾತ್ರಿ ಕಳೆದು ಸುಖ ಸಂತೋಷವೆಂಬ ಬೆಳಕು ಕಾಣುತ್ತಿದೆಯಪ್ಪ ಈ ನಮ್ಮ ಮನೆತನ. ಹೌದು ಮಾವ, ಬೆಳದಿಂಗಳ ಚಂದ್ರನಂತೆ ಈ ನಮ್ಮ ಸಂಸಾರ, ಹಾಲಲ್ಲಿ ಸಕ್ಕರೆ ಬೆರೆಸಿ ಕುಡಿದಂತೆ ಈ ನಮ್ಮ ಜೀವನ. ಗಂಗಾ, ಹೇಳಿ ಮಾವ. ಹೊಟ್ಟೆ ಹಸಿತಾ ಇದೆ, ಊಟಕ್ಕೆ ಏನು ಮಾಡಿದ್ದೀಯಮ್ಮ? ನಿನ್ನೆ ಬ್ಯಾಟಿ ಮಾಡಿದ್ದೇವೆ ಮಾವ, ಇವತ್ತು ಹೋಳಿಗೆ ಮಾಡ್ಬೇಕಂತ ಮಾಡೇನಿ ಮಾವ. ಈಗಲಾಗಿ ಅಡಿಗೆ ರೆಡಿ ಮಾಡ್ತೀನಿ ಮಾವ. ಈಗ ನಾನು ಹೊಲಕ್ಕೆ ಹೋಗ್ಬೇಕು, ಬೇಗ ಊಟ ರೆಡಿ ಮಾಡೋದ್ರಿಂದ. ಆಯ್ತ್ರಿ ಮಾವ, ನೀನೆ ಮಟನ್ ಮಾಡಿದ್ಮೇಲೆ ಒಟ್ಟು ತೊಳ್ಕೋಬೇಕು ಬಳ್ಕೋಬೇಕು, ಅವನ್ನೆಲ್ಲ ಬಳದಿಂದ ಮಾಡ್ತೀನಿ. ಗಂಗಾ, ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಕೂಡಿ ಆಡೋಣವೇ? ಆಯ್ತು ಮಾವ.
ಮನೆಯಲ್ಲಿ ದಿನವೂ ನಿನಗೆ ಚೈತ್ರವೇ ಬೆಳೆದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ದಿನವೂ ನಿನಗೆ ಚೈತ್ರವೇ ಬೆಳೆದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೀನಿನ ಸವಿಗೂ ನಿನು ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ನಿನಗೂದು ನಾವೆಲ್ಲ ಬೇರೆ ಯಾವುದೇನಿಲ್ಲ ನಿನಗೂದು ನಾವೆಲ್ಲ ಬೇರೆ ಯಾವುದೇನಿಲ್ಲ ಇಂದಿನ ಮನವನೆ ಹರೆಯಲಿ ನಗಿದಿನ ಮರೆಯಂತೆ ನಮ್ಮ ಮನೆಯಲ್ಲಿ ದಿನವೂ ನಿನಗೆ ಚೈತ್ರವೇ ಬೆಳೆದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹಾಡೇ ಚಿಲಿಪಿಲಿ ಹದ್ದಿಗಳೇ ಪ್ರೀತಿಯ ಭಾಷೆ